ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀವಿ ಕನ್ನಡ ವ್ಲಾಗ್ಸ್. ನಾವಿವತ್ತು ನಮ್ಮ ಫ್ಯಾಮಿಲಿ ಸೇರ್ಕೊಂಡು ಹೋಗ್ತಿದ್ದು ಕೊಲ್ಲೂರಿಗೆ. ಇದು ಶನಿವಾರದ ವ್ಲಾಗ್ ಆಗಿರುತ್ತೆ. ಮಗ ಹುಟ್ರ ಮೇಲೆ ಇದು ಸೆಕೆಂಡ್ ಟೈಮ್ ಹೋಗ್ತಿದ್ದು. ಫಸ್ಟಿಗೆ ಒಂದ್ಸಲ ನಾವು ಕೊಲ್ಲೂರಿಗೆ ಹೋಗಿದ್ದೆ. ನಮ್ಗಲ್ಲಿ ಒಳಗೆಲ್ಲ ಹೋಗ್ತಾ ಇರಲಿಲ್ಲ, ಫುಲ್ ಜನ ಇದ್ರು. ಅದು ಅಲ್ಲದೆ ಅವನು ಚಿಕ್ಕವನ ಇದ್ದ, ಒಂದು 6 ಮಂತ್ 7 ಮಂತ್ ಏನೋ ಆಗಿದ್ದಿತ್ತು ಅವನಿಗೆ. ಅಷ್ಟೊತ್ತಿಗೆ ಹೋದ, ಹಂಗಾಗಿ ನಮ್ಗೆ ಒಳಗೆಲ್ಲ ಹೋಗ್ತಾ ಇರಲಿಲ್ಲ. ಹಾಗೆ ಇವತ್ತು ಹೋಪ ಅಂತೇಳಿ ಒಂಚೂರು ಟೈಮ್ ಇದ್ದಿತ್ತಲ್ಲ ಅಂತೇಳಿ ಇವತ್ತು ಹೋಗ್ತಾ ಇತ್ತು. ನಾವು ಹಾಪತ್ತಿಗೆ ಅಷ್ಟೇನು ಮಳೆ ಇರಲಿಲ್ಲ. ಹಾಗೆ ಸುಮಾರು ದೂರ ಹೋದ್ಮೇಲೆ ಮಳೆ ಸ್ಟಾರ್ಟ್ ಆಯ್ತು. ಮತ್ತೆ ನಾನು ಪ್ರತಿ ಸಲ ಎಂತ ವಾಯ್ಸ್ ಕೊಡೋದು ಅಂತ ಇರ್ತಿದ್ದೆ. ಈ ಸಲ ವಾಯ್ಸ್ ಕೊಡೋದು ಇಟ್ಕೊಂಬಾಗ ಅಂಥೇಳಿ ಎನಿಸಿದೆ. ಬಟ್ ಎಂತ ಮಾಡೋದು, ಕಾರಲ್ಲೇ ಸಾಂಗ್ ಹಾಕಿದ ಮೇಲೆ ಯೂಟ್ಯೂಬಿಗೆ ಹಾಗೆ ಅಪ್ಲೋಡ್ ಮಾಡಿದ್ರೆ ಕಾಪಿರೈಟ್ ಬರುತ್ತೆ. ಅದಕ್ಕೋಸ್ಕರ ಎಂಥಾರು ವಾಯ್ಸ್ ಕೊಡಲೇಬೇಕಂತ ಹೇಳಿ ವಾಯ್ಸ್ ಕೊಡ್ತಾ ಇದ್ದೆ. ನಮಗೆ ಕೊಲ್ಲೂರಲ್ಲಿ ವೀರಭದ್ರನ ಹತ್ರ ಹಾಕಿದ್ದಿತ್ತು. ಅಂದ್ರೆ ಅಲ್ಲಿ ಒಂಚೂರು ಹೆದರ್ಕೊಂಡತ್ತೆಲ್ಲ ಇದ್ರೆ ಕಾಯಿಸೋದ ದೇವ್ರಿಗೆ ಹೇಳ್ಕೊಂಡ್ರೆ ಅಲ್ಲಿ ಅದು ಸರಿ ಅಂತೇಳಿ ನಾವು ಇಲ್ಲ ಈಗ ಮಾಸ್ತಿಕಟ್ಟೆಗೆ ಬಂದಿತ್ತು. ಮಾಸ್ತಿಕಟ್ಟೆಗೆ ಊಟಗಂತ ಇತ್ತು. ಅದು ಕೊಲ್ಲೂರಿಗೆಲ್ಲ ಹೂವೆಲ್ಲ ತಕ್ಕಂದೆಲ್ಲ ತುಂಬ ಕಾಸ್ಟ್ಲಿ ಇರುತ್ತಲ್ಲ, ಹಂಗಾಗಿ ಇಲ್ಲೇ ಮಾಸ್ತಿಕಟ್ಟೆ ಹತ್ರ ನಿಲ್ಲಿಸ್ಕೊಂಡು ನಾವು ಊಟಕ್ಕಂತ ಮಾಸ್ತಿಕಟ್ಟೆಗೆ ನಾವು ಬಪ್ಪಾತಿಗೆ ಹೋಗ್ತಾ. ಈಗ ಹಬ್ಬತ್ತಿಗೆ ಕೈ ಮುಕ್ಕೊಂಡು ಹೋಗ್ತಿತ್ತು. ಮತ್ತು ಅವರು ಕೇಳ್ತಿದ್ರು ಕವರ್ ಬೇಕಂತ ಹೇಳಿ. ಕವರ್ ಬೇಕಂತ ಹೇಳ್ತಮ್ಮ, ಕವರ್ ಕೊಟ್ಟರೆ ಬೈದ್ರು, ಕವರೆಲ್ಲ ಯೂಸ್ ಮಾಡೋಕ್ಕಿಲ್ಲ ಅಂತೆಲ್ಲ ಹೇಳ್ತಿದ್ದೀರ. ಕಡೆಗೆ ಅವ್ರು ಕವರ್ ಹಾಕಿ ಕೊಟ್ಟರು. ಅದನ್ನು ತಕೊಂಡು ನಾವೀಗ ಸೀದಾ ಕೊಲ್ಲೂರಿಗೆ ಹೋಗ್ತಾ ಇತ್ತು. ಈ ದೇವಸ್ಥಾನಕ್ಕೆಲ್ಲ ಹೋಗತ್ತಿಗೆ ಗಾಡಿ ಎಲ್ಲ ಮಾಡ್ಕೊಂಡವ್ರೆ ಅಥವಾ ನಮ್ಮ ಸ್ವಂತ ಗಾಡಿಯಲ್ಲೆಲ್ಲ ಹೋರೆ ಒಂದು ದೊಡ್ಡ ಸಮಸ್ಯೆ ಅಂತ ಕೇಳಿದ್ರೆ ಪಾರ್ಕಿಂಗ್ ಎಲ್ಲಿ ಮಾಡೋದು, ಜಾಗ ಇರುತ್ತೋ ಇಲ್ಲೋ ಅಂತ ಹೇಳಿ ಒಂದು ದೊಡ್ಡ ಸಮಸ್ಯೆ ಇತ್ತು. ಅದರಲ್ಲೂ ಕೊಲ್ಲೂರು ಅಂತಂದ್ರೆ ಪಾರ್ಕಿಂಗಿಗೆ ಜಾಗವೇ ಇರೋದಿಲ್ಲ, ಎಷ್ಟೊತ್ತಿಗೂ ಜನ ಇದ್ರು. ಅದಕ್ಕೆ ನಾವು ಪಾರ್ಕಿಂಗ್ ಅಪ್ಪ ಮತ್ತೆ ಇವರೆಲ್ಲ ಮಾತಾಡ್ತಾ ಇದ್ರು ಪಾರ್ಕಿಂಗ್ ಎಲ್ಲಿ ಮಾಡುದು ಅಂತ ಹೇಳಿ. ಅವರಿಬ್ರು ಹೇಳ್ತಿದ್ರ ಪಾರ್ಕಿಂಗ್ ಇಲ್ಲ, ಜಾಸ್ತಿ ರೇಟ್ 120 ಅಂದೇಳಿ. ಅಪ್ಪ ಹೇಳ್ತಿದ್ರು ಇಲ್ಲ ಅಪ್ಪ 50 ಇರುತ್ತೆ, ಇಲ್ಲ ಒಂದು 20-30 ರೂಪಾಯಿ, ಒಂದು 50 ರೂಪಾಯಿ ಒಳಗೆ ಪಾರ್ಕಿಂಗಿಗೆ ಬಿಲ್ ಇರುತ್ತೆ ಅಂತ ಹೇಳಿ ಹೇಳ್ತಾ ಇದ್ರ. ನಾನು ಅದನ್ನ ಹಾಕಿದ್ದೆ, ಒಂದು 50 ರೂಪಾಯಿ ಇರುತ್ತಷ್ಟೆ. 120 ಟೋಲ್ ರೇಟ್ ಆಗಿರುತ್ತೆ. ಟೋಲ್ ಅಲ್ಲೆಲ್ಲ 100 ರೂಪಾಯಿ 120 ಇರುತ್ತೆ. ಪಾರ್ಕಿಂಗಿಗೆಲ್ಲ ಜಸ್ಟ್ 50 ರೂಪಾಯಿ ಹಂಗೆ ಇರುತ್ತೆ ಅಂತ ಹೇಳಿ ಅದನ್ನೇ ಮಾತಾಡ್ತಾ ಹೋಗ್ತಾ ಇದ್ದಿತ್ತು. ನಾವು ಅದು ಕೊಲ್ಲೂರಿಗೆಲ್ಲ ಬರ್ತೇವೆ, ಸುಮಾರು ಟೈಮ್ ಆಯ್ತು. ಮತ್ತೊಂದು ಅಂತ ಕೇಳಿದ್ರೆ ನಾವು ಹತ್ರ ಇದ್ದ ದೇವಸ್ಥಾನಕ್ಕೆಲ್ಲ ಹೋಗೋದು ಕಡಿಮೆ ಆಗಿರುತ್ತೆ. ದೂರ ಎಲ್ಲಾರು ಹೋಗಪ್ಪ, ಉದಾಹರಣೆಗೆ ಕಟೀಲು, ಸಿಗಂದೂರು ಈ ತರ ಇಲ್ಲ ಹಿಂಗೆಲ್ಲ ದೇವಸ್ಥಾನಕ್ಕೆ ಹೋಗಪ್ಪ ಅನ್ಸುತ್ತೆ. ಕೊಲ್ಲೂರು ಅಂದ್ರೆ ನಮ್ಗೆ ಹತ್ರ ಅಲ್ಲ, ಇನ್ನೊಂದ್ಸಲ ಹೊಯ್ಲಕ್ ಅಂತ ಇರುತ್ತೆ. ಆದ್ರೆ ನಮ್ಗೆ ಹತ್ರ ಇದ್ದ ದೇವಸ್ಥಾನಕ್ಕೆ ಹೋಗಕ್ಕೆ ಟೈಮ್ ಸಿಕ್ಕೋದಿಲ್ಲ ಅಂಬಕ್ಕಿಂತ ಹತ್ರ ಇತ್ತಲ್ಲ ಇನ್ನೊಂದ್ಸಲ ಹೊಯ್ಲಕ್ಕ, ಮತ್ತು ಇವತ್ತು ಜನ ಮಸ್ತ್ ಇರ್ತ್ರ ಅಂತೆಲ್ಲ ಅನ್ಸುತ್ತೆ. ಅದೇ ರೀಸನ್ಗೆ ಹೇಳಿದೆ ನಾವು ಕೊಲ್ಲೂರಿಗೆ ಹೋದೆ, ಸುಮಾರು ಟೈಮ್ ಆಯ್ತು ಅಂತ ಹೇಳಿ ಅಷ್ಟೇ, ಮತ್ತೆಂತ ಅಲ್ಲ. ಹಂಗೆ ಇದು ಮಳೆಗಾಲ ಅಲ್ಲ, ರೋಡೆಲ್ಲ ಫುಲ್ ಹೊಂಡ ಎಲ್ಲ ಬಿದ್ದಿತ್ತು. ಫುಲ್ ಯಾವತ್ತು ಗಾಡಿ ಎಲ್ಲ ತಿರುಗ್ತಾ ಇತ್ತು. ಅದು ಕೊಲ್ಲೂರು ಕೇರಳೀಸ್ ಅಂತೂ ಸುಮಾರು ಜನ ಬರ್ತಾ ಇದ್ರು. ಬಾಡಿಗೆ ಗಾಡಿ ಮಾಡ್ಕೊಂಡು ಬರ್ತಾರೆ, ಸ್ವಂತ ಗಾಡಿಯಲ್ಲಿ ಬರ್ತಾರೆ. ಹಂಗಾಗಿ ಎಷ್ಟೊತ್ತಿಗೂ ಒಂದು ವೆಹಿಕಲ್ ಎಲ್ಲ ತಿರುಗುತ್ತಾ ಇರುತ್ತೆ. ಫುಲ್ಲು ಹೊಂಡ ಇದ್ದಿತ್ತು. ನಾವು ಶಾಲೆ ಒಪ್ಪತ್ತಿಗೂ ಅಷ್ಟೇ ಈ ಕೊಲ್ಲೂರು ಹಬ್ಬದ ಟೈಮಿಗೆ ಅಂತಲ್ಲ, ಪ್ರತಿ ಸಲನೂ ಬಸ್ಸಲ್ಲಿ ಜನ ಮಸ್ತ್ ಇರ್ತಾ ಇದ್ರು. ನಮಗೆ ಲೋಕಲ್ಸ್ ನಮಗೆ ಸೀಟ್ ಇರ್ತಿರ್ಲಿಲ್ಲ. ಪ್ರತಿ ಸಲ ಕೇರಳೀಸ್ ಮೈ ಮೇಲೆಲ್ಲ ಬ್ಯಾಗ್ ಎಲ್ಲ ಹಾಕಿ ಎಲ್ಲ ಓದ್ತಾ ಇದ್ದಿತ್ತು. ಕೆಲವರು ಪಾಪದವ್ರು ಇರ್ತಿದ್ರು, ಬ್ಯಾಗ್ ಎಲ್ಲ ತಗೊಂತ ಇದ್ರು. ಕೆಲವರು ಬ್ಯಾಗ್ ಕೊಟ್ರೆ ಏನೋ ತಗೊಂಡಿಲ್ಲ, ಅದೇನೋ ಒಂದು ದೊಡ್ಡ ಬಾಂಬ್ ಇದ್ದಿದ್ದು ಬ್ಯಾಗ್ ಮುಟ್ಟು ಅಂಬೋ ಥರ ಮಾಡ್ತಾ ಇರ್ತಿದ್ರು. ಕೆಲವ್ರು ಖುಷಿಯಿಂದ ತಕ್ಕಂತಿದ್ರು, ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ರು, ಒಳ್ಳೆ ಖುಷಿಯಿಂದ ನಗಾಡ್ತಾ ಇದ್ರು. ಅವ್ರ ಭಾಷೆ ನಮ್ಗೆ ಗೊತ್ತಿಲ್ಲ, ನಮ್ಮ ಭಾಷೆ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಏನೋ ಒಂದು ಮಾತಾಡ್ಕೊಂತಾರೆ, ಏನೋ ಒಂದು ಟ್ರೈ ಮಾಡ್ತಾ ಇದ್ರು. ಕೆಲವ್ರು ಒಳ್ಳೆಯವ್ರು ಇರ್ತಾರೆ, ಕೆಲವ್ರು ಕೆಟ್ಟವ್ರು ಇರ್ತಾರೆ, ಅದಕ್ಕೆ ಎಂತ ಮಾಡೋಂಗಿಲ್ಲ. ಹಾಗೆ ನಾವಿವಾಗ ಕೊಲ್ಲೂರಿಗೆ ಬಂತು. ಅವ ಮುಗಿಂದ ಸ್ತ್ರೀ ಅಲ್ಲ ಮನೆ ಹಾಪಲ್ಲ
ಬಿಸಿಲಲ್ಲಿ ಮಳೆ ಬರ್ತಿತ್ತು. ನಾನು ಹಿಡ್ಕೊಂತ ನಾ ಬೀಳುತ್ತೆ ಗೊತ್ತಿಲ್ಲ. ಅಷ್ಟು ಕೆಸರು ಇದು ಎಲ್ಲಿ ಬಂತು ನಾವು? ದೇವಸ್ಥಾನ ಯಾವ ಸೈಡ್? ಎಲ್ಲ ಹಿಡ್ಕಣಿ ಮಾಡಿ ಹೀಗೆ ಮಾಡಿ. ಎಂತ ಇದು ಮೊಬೈಲು ಮೊಬೈಲ್ ಇಡ್ತಾನೆ. ಹಿಂಗೆ ಮಾಡಿ ಹಿಡ್ಕಣಿ, ಹಿಂಗೆ ಮಾಡಿ ಹಿಡ್ಕಣಿ ಹಚ್ಚಿಂದ ಹಿಡ್ಕಣಿ. ಮಕ್ಕ ಅಂತಿದ್ದ ಪ್ರಯಾಸಕ್ಕೆ ಹಚ್ಚಿ ತೆಗೆದು ಪಿಬೋ ನಾವು ಕೊಲ್ಲೂರಿಗೆ ಕರೆಕ್ಟ್ ಬಂದು ಹೇಳೋಕ್ಕೂ ಮಳೆ ಹನಿ ಬಪ್ಪ ಶುರು ಆಯ್ತು. ಹನಿ ಬಂತ. ಹಂಗೆ ಕೊಡೆ ಎಲ್ಲ ತಕೊಂಡು ಬರ್ತಾ ಆಯ್ತು. ನಾನು ಇವ್ರ ಹತ್ರ ಹೇಳ್ತಿದ್ದೆ, ಲಾಂಗ್ ವಿಡಿಯೋ ಮಾಡ್ಕೊಂಡು ಎಂತ ವಾಯ್ಸ್ ಕೊಡೋದಕ್ಕೆ ಅಂತಿದ್ದೆ. ನಾವು ಪಾರ್ಕಿಂಗ್ ಮಾಡೋದ್ರಿಂದ ದೇವಸ್ಥಾನಕ್ಕೆ ಹೆಚ್ಚು ದೂರ ಇರಲಿಲ್ಲ, ಸ್ವಲ್ಪ ದೂರ ಇದ್ದಿತ್ತು. ಹಾಗೆ ಅಲ್ಲಿಂದ ನಡ್ಕೊಂಡು ಸೀದಾ ದೇವಸ್ಥಾನಕ್ಕೆ ಬಂದು ಚಪ್ಪಲಿ ಕಳ್ಸೋಕೆ ಜಾಗ ಹುಡುಕ್ತಾ ಇದ್ದಿದ್ದು. ಅಲ್ಲಿ ಒಂದ್ ಕಡೆ ಚಪ್ಪಲಿ ಕಳ್ಸಿ ಕೈ ಕಾಲು ತೊಳ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಬಂತು ಇದು ಭೋಜನ ಅಲ್ಲ, ಚಪ್ಪಲಿ ಒಂದಂತೆ ಕಿಲ್ಲಿಡ್ದು ಚಪ್ಪಲಿ ಕಂಡು ಕಣೆ ಕಡೆಗೆ ಇರ್ಬೋದ ಇಲ್ದೇನೋ ಇರ್ಬೋದು. ಎಂತ ಅಪ್ಪ ಹಾಗೆ ಅಂತ ನನ್ನ ಒಳ್ಳೆ ಮುರ್ಲಿ ಹೆಸರು ಕೊಡಿ ಇಲ್ಲೇ ಕೊಟ್ಟಿಗೆ ಬೇಡ ಅಲ್ಲೇ ತಗತ್ತಿಲ್ಲ. ಹೌದಾ? ಅಮ್ಮ ಸೌಪರ್ಣಿಕನಾ ಅಮ್ಮ ಇದಾ? ಮೊದ್ಲು ಆನೆ ಇದ್ದಿತ್ತಲ್ಲ, ಇಲ್ಲ ಆನೆ ಇದ್ದಿತ್ತಲ್ಲ ಅಮ್ಮ, ಆನೆ ಇದ್ದಿತ್ತು ಅಂದ್ರೆ ಹಿಂಗೆ ಇರ್ತಿದ್ದಿತ್ತು. ಈಗ ಹಸು ಇತ್ತಲ್ಲ. ಕೊಲ್ಲೂರು ಆನೆ ಇಲ್ಲ ಈಗ. ನಾನು ಮುಂದಾಯ್ಕ ನೀವು ವಿಡಿಯೋ ಮಾಡ್ಕ, ನನ್ಗೆ ಸಪ್ರೇಟ್ ಇದೆ. ಅಪ್ಪ ಬನ್ನಿ ಬೈತ್ರಲ್ಲಿ. ರಾಧಾಕೃಷ್ಣ ಇರ್ಕ ಯಾರಿಗೆ ಗೊತ್ತ. ನಾವು ಒಳಗೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಎಲ್ಲ ಮುಗಿಸಿ ಹೊರಗೆ ಬರ್ತಾ ಇದ್ದಿತ್ತು. ಹಾಗೆ
ಅಲ್ಲೇ ಒಂದು ಸುತ್ತು ಹೊರಗೆಲ್ಲ ಸುತ್ತ ಹಾಕೋತಿಗೆ ದೇವ್ರದ್ದು ಸೀರೆ ಪ್ರಸಾದ ರೂಪದಲ್ಲೆಲ್ಲ ಇಟ್ಟಿರ್ತಾರೆ. ಅದಕ್ಕೆಲ್ಲ ಒಂದು ರೇಟ್ ಹಾಕಿ ಇಟ್ಟಿರ್ತಾರೆ. ಸುಮಾರು ಕಾಸ್ಟ್ಲಿ ಜಾಸ್ತಿ ಇದ್ದಿತ್ತು ರೇಟ್ ಎಲ್ಲ, 7,000 7,500 ಈ ಥರ ಎಲ್ಲ ಇದ್ದಿತ್ತು. ಅಲ್ಲೊಬ್ರು ನೇಕಾರ ಬಂದಿರೋ ಹೋಲ್ಸೇಲಾಗೆ ಅವರು ಬಟ್ಟೆ ಕೊಡ್ತಾರಂಬ್ರ. ಅವ್ರು ಅದನ್ನೆಲ್ಲ ರೇಟ್ ಕಂಡ್ಕೊಂಡು ನಮ್ಮ ರೇಟಲ್ಲೇ 1,000 ಇತ್ತು, ಇಲ್ಲಿ ಕಣಿ 7,000 ಹಾಕಿರಂತೆಲ್ಲ ಹೇಳ್ತಾ ಇದ್ರು. ಕಡೆಗೆ ಅವರೇ ಹೇಳ್ತಿದ್ರು ಅದು ದೇವ್ರ ಸೀರೆ ಅಲ್ಲ, ಪ್ರಸಾದ ಅಲ್ಲ, ಅದು ಅವ್ರಿಗೆ ಬಿಟ್ಟದ್ದು ಅಂತೇಳಿ ಹೇಳ್ತಾ ಇದ್ದೆ. ಹಾಗೆ ನಾವು ಸ್ವಲ್ಪ ಕಾಂಟ್ಯಾಕ್ಟ್ ಮಾಡ್ಕೊಂತ ನಮ್ಗೆ ಬೇಕಲ್ಲ ಅಂತೇಳಿ. ಅವ್ರದ್ದು ಸ್ಯಾರಿ ಎಲ್ಲ ಚಂದ ಆಯ್ತು. ಅವರು ರೇಟ್ ಅವ್ರದ್ದು ಹೆಂಗಿತ್ತಂದ್ರೆ 1,300 ಸ್ಟಾರ್ಟ್ ಅಂಬ್ರ. ನಾವೀಗ ಸ್ವಲ್ಪ ಕಮ್ಮಿ ಬಜೆಟಲ್ಲೇ ಹಾಕ್ತಾ ಇತ್ತು. ಅಂದರೆ ಸ್ಟಾರ್ಟಿಂಗ್ ಪ್ರೈಸ್ ನಮ್ಮದು 1,000 ಒಳಗೆ ಇದ್ದದ್ದು, ಮತ್ತು 1,500 ರೂಪಾಯಿ ಒಳಗಿದ್ದದ್ದು ಸ್ಯಾರಿನ ಹಾಕ್ತಾ ಇತ್ತು. ಬಟ್ ಅವ್ರದ್ದು ಫಂಕ್ಷನ್ ವೇರ್, ಈ ಬ್ರೈಡಲ್ ಸ್ಯಾರಿ ಎಲ್ಲ ಇತ್ತು. ಮದುಮಗಳಿಗೆಲ್ಲ ಮನೆಯವರಿಗೆಲ್ಲ ಒಳ್ಳೆ ಇತ್ತು ಆ ಸ್ಯಾರಿ. ಅವರು ಹೇಳ್ರ ನೀವು ಈಗ ಕಮ್ಮಿ ಬಜೆಟ್ ಅಂದರೆ 1,000 ರೂಪಾಯಿ ಸ್ಯಾರಿ ಎಲ್ಲ ನಮ್ಮ ಹತ್ರ ಇಲ್ಲ, ನೀವು ಜಾಸ್ತಿ ಇದೆ ಶಾಪೆಲ್ಲ ಇಟ್ಟು ಹೊತ್ತಿಗೆ ಬನ್ನಿ ತಕೊಂಡೆ. ನಾವು ಶಾಪ್ ಇತ್ತು ಅಂತೇಳಿ ಅವ್ರ ಹತ್ರ ಹೇಳಿತ್ತು. ಪಾಪ ಅವ್ರು ಹೌದಂತೇಳಿ ಎಣಿಸ್ಕೊಂಡ್ರೆ, ಅದೇ ಶಾಪೆಲ್ಲ ಇಡೋದಾದ್ರೆ ಅವ್ರ ಹತ್ರ ತಗೊಂಡ್ರೆ ಒಂದು 3 ಸ್ಯಾರಿ ಎಲ್ಲ ಒಳ್ಳೆ ಇತ್ತು. ತುಂಬ ಫೋಟೋ ಎಲ್ಲ ತೋರಿಸಿದ್ರು, ಖುಷಿ ಆಯ್ತು. ಅವರು ಅದೇ ಹೇಳ್ತಾ ಇದ್ರು ನಮ್ದು ಸ್ಯಾರಿ ಎಲ್ಲ ಒಳ್ಳೆ ಕ್ವಾಲಿಟಿ ಇತ್ತು. ಬಟ್ ಟ್ರೆಂಡಿಂಗ್ ಸ್ಯಾರಿ ಎಲ್ಲ ಕೇಳ್ತೆ, ಇವಾಗೆಲ್ಲ ರಾಯಲ್ ಬ್ಲೂ ಆ ಥರ ಸ್ಯಾರಿ ಎಲ್ಲ ಸ್ವಲ್ಪ ಟ್ರೆಂಡಿಂಗಲ್ಲಿ ಇತ್ತಲ್ಲ, ಆ ಥರ ಎಲ್ಲ ಕೇಳಿ. ಇಲ್ಲ ನಮ್ದು ಆ ಥರ ಸ್ಯಾರಿ ಇಲ್ಲ, ರಾಯಲ್ ಬ್ಲೂ ಅದರಲ್ಲೆಲ್ಲ ಸ್ಯಾರಿ ಹಾಕಿಲ್ಲ. ನಮ್ದು ಏನಿದ್ರೆ ಪ್ಯೂರ್ ಇರುತ್ತೆ, ಸೆಮಿ ಇಲ್ಲ ಅಂತೇಳಿ ಹೇಳ್ರಿ. ಪ್ಯೂರ್ ರೇಷ್ಮೆ ಎಲ್ಲ ಇದ್ದಿತ್ತು. ನಾವು ಹಾಗೆ ಅಲ್ಲೆಲ್ಲ ದೇವಿಗೆಲ್ಲ ಕೈ ಮುಕ್ಕೊಂಡ ಇಡೀ ಕೊಲ್ಲೂರಲ್ಲಿ ಸುಮಾರು ದೊಡ್ಡ ದೇವಸ್ಥಾನ. ಇವಾಗಂತೂ ನಾವು ಸಣ್ಣ ಪ್ರತಿ ಹಾಪತಿಗೆ ಹೆಂಗಿತ್ತಂದ್ರೆ ಆಚೆಗೆ ಒಂದು ಸಣ್ಣಕ್ಕೆ ಕಣ್ಣಂಗಡಿ ಇದ್ದಿತ್ತು. ಈಗ ಹಂಗಲ್ಲ, ಫುಲ್ ದೇವಸ್ಥಾನ ಸುತ್ತಾಕ ಏನೋ ಒಂಥರ ಖುಷಿ ಆಯ್ತಂದ್ರೆ. ಮೊದ್ಲಿಂದ ದೊಡ್ಡದಿತ್ತು, ನಾವು ಪಟ್ಟ ಬತ್ತಿತ್ತು, ಹಂಗೆ ಗೊತ್ತಾಗ್ತಿರ್ಲಿಲ್ಲ ನಮಗೆ. ಹಾಗೆ ನಾವು ದೇವಸ್ಥಾನಕ್ಕೆಲ್ಲ ಕೈ ಮುಕ್ಕೊಂಡು ಅದೇ ಎದ್ರ ಹೋಗಿ ಅಲ್ಲೊಂದು ಸೆಲ್ಫಿ ತಕೊಂಡು ಸೀದಾ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಸೀದಾ ಊಟಕ್ಕೆ ಹೋಯ್ತು. ಊಟಕ್ಕೆ ಹೋಗ್ತಿಗೆ ತುಂಬಾ ರಶ್ ಇದ್ದಿತ್ತು ಒಳಗೊಳಗೆ. ಅಲ್ಲ ಕಲ್ಲ ನನ್ನ ಮಗನ ಕಾಲಿಗೆ ಹಾಕಿದ ಕಾಲು ಬಳಿ ಎಲ್ಲಿ ಬಿದ್ದೋಯ್ತಂದೆ ಗೊತ್ತಿರಲಿಲ್ಲ. ನಾವೆನ್ಸ್ ಮತ್ತೆ ಇಲ್ಲಿ ಹುಡ್ಕರಂತೂ ಸಿಕ್ಕೋದಿಲ್ಲ, ಇಷ್ಟಪ್ಪ ಜನರಲ್ಲಿ ಎಲ್ಲ ಹುಡ್ಕೋದ. ಹಂಗೆ ನಾವೆನ್ಸ್ಕೊಂಡು ನಾವೇ ಮಾತಾಡ್ಕತ್ತಿತ್ತು. ನಮ್ಮ ಧೈರ್ಯ ಗ್ಯಾರಂಟಿ ನಮ್ಗೆ ಸಿಕ್ಕತ್ತ ಅಂತೇಳಿ ಸುಮ್ಮನೆ ಐಕಂತ ಹಂಗೆ ಊಟ ಮಾಡ್ಕೊಂಡು ತಟ್ಟೆ ಇಡೋಕೆ ಹೋಗ್ತಿಗೆ ಅಲ್ಲೊಂದು ಬದಿ ಸೈಡಲ್ಲಿ ಮುಳ್ಳೆಗೆ ನಮ್ಗೆ ಆ ಕಾಲು ಬಳಿ ಸಿಕ್ತು. ಅಲ್ಲ ಇಷ್ಟು ದೊಡ್ಡಕ್ಕಿತ್ತು ಈ ದೇವಸ್ಥಾನ. ಈಗಪ್ಪ ಇಡೀ ಸುತ್ತಿತ್ತಲ್ಲ. ಹೌದು, ಸ್ವಲ್ಪ ಇಲ್ಲಪ್ಪ ನಾನು ಬಾಯಿ ತೊಡಕ್ ಹಾತೆ ಅಂತ ಹೇಳಿದ್ದಾಳೆ. ನಾ ಮೊಸರು ಹಾಕೊಂಡಲ್ಲ, ಮೊಸರು ಹಾಕಿ ಹೊಂತಿದ್ದಾಳೆ. ಇನ್ನೊಂದ್ಸಲ ತಡೀನಿ. ಈಗ ತೋರಿಸಿ ಕಳೆದ ಸಿಕ್ಕದ್ದಲ್ಲ ದೇವಸ್ಥಾನಕ್ಕೆ. ಹೋಯ್ ನೆಕ್ಕಡಿ ಇದ್ರಾಗೆ ಬಂದಲ್ಲ ನಾವು ಈಗ ಬಾಟ್ಲ. ಹೇ ದೇವ್ರ, ಎಂತ ಹಿಡ್ಕೊಂಡ್ ನಾನು ಈಗ ಇಷ್ಟಪ್ಪ ಲಗೇಜ್ ಇತ್ತು ನನ್ನ ಕೈಗೆ. ನಾವಿಲ್ಲಿ ಊಟ ಮಾಡ್ಕೊಂಡು ಇಲ್ಲ ಅಮ್ಮಂಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಹಾಗೆ ಜನ ಅಂತೂ ಮಸ್ತ್ ಇದ್ದೀರ. ಶಾಲೆ ಮಕ್ಕಳು, ಇದು ಕೊಲ್ಲೂರು ಶಾಲೆ ಮಕ್ಕಳು. ಯಾವತ್ತು ಕೊಲ್ಲೂರು ಶಾಲೆ ಮಕ್ಕಳೇ ಇತ್ತು ಇಲ್ಲಿ. ಮತ್ತೆ ಕೊಲ್ಲೂರಲ್ಲಿ ಜನ ಒಂದಿನ ಇಲ್ಲ ಅಂದಿಲ್ಲ, ಯಾವತ್ತು ಜನ ಮಸ್ತ್ ಇರ್ತ್ರ. ಎಲ್ಲ ರಶ್ ಇದ್ದಿತ್ತು ಊಟದಲ್ಲಂತೂ. ಫಸ್ಟ್ ಮಾಡಿ ಹೊಟ್ಟೆ ಹತ್ತೀನಿ ಏ ವಿಭಾ ಅಪ್ಪ ಕಣ್ಣು ಮನೆ ಹೋಗ್ತೀವಿ.
ಮಾಡ ಹಾಯ್ ಅಂದಳೆ ಹಾಯ್ ಮಾಡು ಮಗ ಹಾಯ್ ಹೆಂಗಿದ್ರಿ ಎಲ್ಲ ಕೇಳ ಹೆಂಗಿದ್ರಿ ಅಂತ ಕೇಳ ಬಾಯ್ ಅಲ್ಲ ಹಾಯ್ ಮಾಡ ಹಾಯ್ ಅಂದಳೆ ನಮಸ್ಕಾರ ಸರಿ ಹಪ್ಪ ಶ್ರೀ ಬಲಮುರಿ ಸಿದ್ಧಿವಿನಾಯಕ ಬಲಮುರಿ ಗಣಪತಿ ದೇವಸ್ಥಾನ ಇದು. ನಾವು ಹೊರಗಿದ್ದೀಗ ತೇರಿತ್ತ ಕೊಲ್ಲೂರು ತೇರು ತೋರುತ್ತೆ ಇಲ್ಲೇ ಹೊಸ್ತಾ ತೋರುದಿಲ್ಲ ಅನ್ಸುತ್ತಿದ್ದು ಇದೆಲ್ಲ ಕಾಸ್ಟ್ಲಿ ಇರುತ್ತೆ ಅಲ್ಲ ಕೊಲ್ಲೂರಾಗಲ್ಲ ಕೊಲ್ಲೂರಾಗಲ್ಲ ರೇಟ್ ಹೇಗಿದೆ ಮಗನಿಗೆ ಕನ್ನಡಕ ಬೇಕಾ ಮಗನಿಗೆ ಕನ್ನಡಕ ಬೇಕಾ ಮಗನಿಗೆ ಕನ್ನಡಕ ಬೇಕಾ ಅಲ್ಲ ಅವನ ಅಜ್ಜ ಅಜ್ಜಿ ಕನ್ನಡಕ ಎಲ್ಲ ತಕೊಂಡು ಅಂಗಡಿಗೆ ತಿಂತಿಲ್ಲ ಅವನಿಗೆ ನೀವು ಸ್ಪೆಷಲ್ ಕನ್ನಡಕ ಕೊಟ್ಟಿರಲ್ಲ ಅದಕ್ಕೆ ಹೇಳಿದ್ ನಾನು ಅಪ್ಪ ಬೈತ್ರಿ ಹಾಂ ಬೇಕಾ ಅಲ್ಲ ಸಿದ್ದೇಶ್ವರ ಅಲ್ಲೊಂದು ಇದಿತ್ತಲ್ಲ ಅಲ್ಲಿ ಹೋಯ್ವಪ್ಪ ಸಿದ್ಧಲಿಂಗೇಶ್ವರನ ಅಂತ ದೇವಸ್ಥಾನ ಈಶ್ವರ ಕೊಲ್ಲೂರು ಅಮ್ಮನ ಗಂಡ್ಮನೆ ಕರ್ದಿ ಹೋಯ್ವಪ್ಪ ಡ್ರೈವರ್ ನೆಕ್ಸ್ಟ್ ಎಲ್ಲಿಗೆ ನಿಮ್ಮ ಅಪ್ಪ ಮನೆ ಅಪ್ಪ ಅಲ್ಲ ಅಯ್ಯಪ್ಪ ಆಯಿತು ನಮ್ಮ ಸಿಟಿ ರಜೆ ಇವತ್ತು ಆಯ್ತು ದೇವ್ರ ದರ್ಶನ ಆಯ್ತು ಊಟ ಆಯ್ತು ಒಂದೊಂದು ಕರು ಸಿಟ್ಟು ಬಂದು ಬಾಯಿ ಬಂದದಲ್ಲ ಈಗ ಮಮ್ಮಿ ಅಂಬ ಅಮ್ಮಿ ಅಂಬ್ರ ಎಲ್ಲಿಗೆ ಈಗ ಮನೆಗೆ ಅಲ್ಲಿ ಎಲ್ಲಿ ನಂಗೆ ಗೊತ್ತಿಲ್ಲ ಅಲ್ಲಿಗೆ ಹೋಯ್ಕೆ ಇಲ್ಲಿಗೆ ಹೋಯ್ಕಂತಾರಲ್ಲ ಹೋಯ್ನಿ ಮೇಳ ದುಡ್ಡು ಕೇಳಲ್ಲ ಬ್ರಹ್ಮಲಿಂಗೇಶ್ವರ ಬೈಕ್ ನಾ ಕಳ್ಸದ್ದ ಅದ ಅಣ್ಣನ್ ಫಸ್ಟ್ ತಗೊಂಡದ್ದು ನನ್ನ ಮೊಬೈಲ್ ಹೊಸ್ತು ಫಸ್ಟ್ ಫೋಟೋ ತೆಗದದೇ ಅಲ್ಲ ಕಿತ್ ಹಾಕ್ದ ಹೋಯ್ ನಿಮ್ಮ ಹತ್ರ ಕಾಣ ಹಿಂದೆ ಆಯ್ತೀಗ ಮನೆಗೆ ಹೊರಟದ್ದು ಬಾಯ್ ಬಾಯ್ ಅಲ್ಲಿ ಎಲ್ಲಿ ಹೋಯ್ಕಿತ್ತು ಬಾಯ್ ಮನೆಗೆ ಹೋಯ್ ಹೋಯ್ಕ ಮಾಸ್ತೇಮನ್ ಅಲ್ಲ ಫಸ್ಟ್ ಇಲ್ಲ ಅಲ್ಲ ಗಂಡ ಮನೆಗೆ ಹೋಯ್ ಗಂಡ ಮನೆ ಎಲ್ಲಿ ಹೇಳಲ್ಲ ದಾರಿ ಮೇಲೆ ತೋರ್ತಲ್ಲ ಮಾಡ ಅಷ್ಟೇ ಮತ್ತೆಂತ ಇತ್ತು ಪೀಠ ಮಾಡಿ ಕೂರ್ಸೋದು ಅಷ್ಟೇ ಪೀಠ ಅದಲ್ಲ ಆ
ಆಚೆಗೆ ಅಲ್ಲಿ ನೀರ್ ಇಲ್ಲ, ಇತ್ತಂದಿಲ್ಲ. ಅಲ್ಲ, ಅದು ಇಲ್ಲ ತೀರ್ಥ ಶುಕ್ಲ ತೀರ್ಥ ಅಮ್ಮನ ಗಂಡ ಮನೆ ಅಲ್ಲ ಹಾ ಅಲ್ಲಿ ಶುಕ್ಲ ತೀರ್ಥಕ್ಕೆ ಹೋಗಿ ಹೋಪ. ತೀರ್ಥಕ್ಕೆ ಯಾರು ಬಾಲಕಿ ಹೋಯ್ತು ಬರ್ತಾರೆ ಅಲ್ಲಿ ತೀರ್ಥ ತೀರ್ಥದ ಒಳಗೆ ಅಲ್ಲ ಕಾಂಬ ಯಾರ್ದು ಒಳಗೆ ಕಾಂಬ ಸ್ಟಾಪ್ ಮಾಡುವ ಡ್ರೈವರ್ ಹತ್ರ ಹೇಳುವ. ಡ್ರೈವರ್ ಹೊಡಿತಾರೆ. ಕೊಯ್ಯೂರು ಪಯಣವಾಗಿದೆ. ಪಟ ಪಟ ಆಯ್ತಲ್ಲ. ಕೊಲ್ಲೂರು ಪೊಲೀಸ್ ಠಾಣೆ. ಅಂತ ಇಲ್ಲ ಮರಿಗುಡಿ. ಇದು ತೊಟ್ಲ ಎಂತ ಕಮ್ಮ ತೊಟ್ಲ ಹರ್ಕಿ ಕಟ್ಟದಲ್ಲ ಮಕ್ಕಳ ಇಲ್ಲಿ ಅಂತೇಳಿ ಹರ್ಕಿ ಕಟ್ಟೋದು ತೊಟ್ಲು ಕಟ್ಟುದ ಮಕ್ಕಳ ಐದಿದ್ದಾರ ಹರ್ಕಿ ಹೇಳ್ಕಮ್ಮ ಕಡೆ ಕೋಳಿ ಬಿಡ್ತಾರಲ್ಲ ನದಿ ಲೈಕ್ ಇದೆಲ್ಲ ಮರದ ಮೂರ್ತಿ. ಗಂಟೆ ಕಟ್ಟುದು ಎಂತಕ್ಕಮ್ಮ ಗಂಟೆ ಎಂತಾರು ಹರಕೆ ಹೇಳ್ಕಂಡು ಆದಿದ್ರೆ ಹರಕೆ ಮಂಗಳಾರತಿ ಕೊಟ್ಟು ಕಟ್ಟಿ ಹೋದ್ರು ಹರಕೆ ತೀರ್ಸೇ ಹೋದ್ರು. ಫಸ್ಟ್ ಇಲ್ಲಿ ಬಂದು ಕಡೆ ಕೊಲ್ಲೂರಿಗೆ ಹೋಯ್ಕ್ ಅಲ್ದ ಹಾಗೆ ಅಲ್ಲ ಫಸ್ಟ್ ತಿರ್ಗ ಇದೆಲ್ಲ ಗಂಟೆ ಹರಕೆಗೆಲ್ಲ ಇದ್ದದೆಲ್ಲ ಅಮ್ಮ ಚಿತ್ರಕ್ಕಮ್ಮ ತಿರ್ಗೀಚೆಗೆ ಇದೆಲ್ಲ ಹರಕೆ ತೊಟ್ಲು ಕಟ್ಟದ್ದು ಗಂಟೆ ಕಟ್ಟದ್ದು ಇಲ್ಲಿಂದ ಇಷ್ಟು ದೂರ ಆಯ್ತು ಇಷ್ಟು ಹತ್ತಿರ ಆಯ್ತು. ಬಳೆ ತಗೊಂಡು ಬಂದೆ ಮಾಸ್ತಿ ಅಮ್ಮನ ಬಳೆ. ಹಾಂ ನಾ ಹಾತಿಲ್ಲ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ನಿಮಗೆ ಹಾಗೆ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇನು ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೇನೆ ಇನ್ನೊಂದು ಹೊಸ ವ್ಲಾಗ್ನ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್.